ಎಲ್ರಿಗೂ ನಮಸ್ಕಾರ. ನಾನು ಹೋಗಿದ್ದು ಮೆಟಗಗುಡ್ಡ ಶ್ರೀ ಗಣಪತಿ ದೇವಸ್ಥಾನಕ್ಕೆ. ಕರ್ನಾಟಕದ ಪ್ರಬುದ್ಧ ಪಶ್ಚಿಮ ಘಟ್ಟಗಳ ಶ್ರೇಣಿಯ ಭಾಗವಾಗಿರುವ ಹಲವಾರು ಸಣ್ಣ ಸಣ್ಣ ಬೆಟ್ಟಗಳಲ್ಲಿ ಮೆಟಗಗುಡ್ಡ ಕೂಡ ಒಂದು ನೋಡಿ. ಈ ಜಾಗ ಇರೋದು ಸಿದ್ದಾಪುರದ ಹೊಸಂಗಡಿಯಲ್ಲಿ. ಬೆಟ್ಟದ ಕೆಳಗೆ ನಿಮ್ ಗಾಡಿ ಇಟ್ಟು ಒಂದು 2-3 ಕಿಲೋಮೀಟರ್ ಚಿಕ್ಕ ಟ್ರೆಕ್ಕಿಂಗ್ ಮಾಡಿದ್ರೆ ಈ ಸುಂದರ ದೃಶ್ಯವಳಿ ನಿಮ್ಗೆ ಕಾಣಸಿಗುತ್ತೆ. ಹಾಗೆ ಗಾಡಿನ ನಿಮ್ ರಿಸ್ಕ್ ಮೇಲೆ ಕೂಡ ತಗೊಂಡು ಹೋಗ್ಬೋದು. ಇನ್ನು ಈ ಬೆಟ್ಟದ ತುದಿಗೆ ಹೇಗಪ್ಪ ದೇವಸ್ಥಾನ ಬಂತು ಅಂತ ನೀವು ಕೇಳೋದಾದ್ರೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ಸುಮಾರು 700-800 ವರ್ಷಗಳ ಹಿಂದೆ ಈ ಜಾಗದಲ್ಲಿ ರಾಜಮನೆತಗಳ ಗೂಢಾಚಾರ್ಯಗಳು ಅಂದ್ರೆ ಕಾವಲುಗಾರರು ವಾಸ ಆಗ್ತಿದ್ರಂತೆ, ರಾಜ್ಯದ ಕಾವಲಿಗಾಗಿ. ಆ ಸಮಯದಲ್ಲಿ ಅಂತ ದಟ್ಟಾರಣ್ಯದಲ್ಲಿ ಯಾರಿಗಾದ್ರೂ ಭಯ ಆಗೋದು ಸಹಜ ಅಲ್ವಾ. ಅದಕ್ಕೆ ಅವರ ಆ ಭಯವನ್ನ ಹೋಗ್ಲಾಡ್ಸಲಿಕ್ಕೆ ಒಂದು ಚಿಕ್ಕ ಗಣಪತಿ ವಿಗ್ರಹವನ್ನ ಪೂಜೆ ಮಾಡ್ತಿದ್ರು. ಕಾಲಕ್ರಮೇಣ ಅರಣ್ಯ ಇಲಾಖೆ ಹಾಗೆ ಸ್ಥಳೀಯರಿಂದ ಅಲ್ಲೊಂದು ಪುಟ್ಟ ಗುಡಿಯಾಗಿ ಈಗ ಮೆಟ್ಕಗುಡ್ಡ ಆಗಿ ಜನರನ್ನ ಸೆಳೀತಾ ಇದೆ ನೋಡಿ. ಹಾಗೆ ಈ ಜಾಗದಲ್ಲಿ ನೀವು 2-3 ತಾಸು ಧ್ಯಾನ ಮಾಡಿದ್ರೆ 1 ವರ್ಷ ಪೂಜೆ ಮಾಡಿದ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ಎಲ್ಲ ಕಥೆನ ದೇವಸ್ಥಾನದಲ್ಲಿ ಅಲ್ಲಿ ಬೋರ್ಡ್ ಮೇಲೆ ಹಾಕಿದ್ರು, ಅದನ್ನ ನಿಮ್ಗೆ ಹೇಳಿದೆ. ಆದರೆ ಒಂದಂತೂ ಸತ್ಯ, ನೀವಂತೂ ಈ ಜಾಗನ ಮಿಸ್ ಮಾಡೋಕೆ ಹೋಗಬೇಡಿ. ಒಂದು ಒಳ್ಳೆ ಪ್ಲೇಸ್. ನೀವು ಈ ಮುಂಚೆ ಹೋಗಿದ್ರ ಅಂತ ಕಮೆಂಟ್ ಮಾಡಿ.